अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप देख रहे हैं पब्लिक वॉइस टीवी। चलिए नाजरीन, आज की एक अहम खबर की तरफ हम रुख करते हैं। चिंचोली में एक मुकदमे को मनसूख करने का किया गया मुतालबा। सामाइन तालुका चिंचोली के चिम्माइले ग्राम पंचायत के पीडीओ अफसर विजय लक्ष्मी मेत्री पर कुछ 4 लोगों ने मिलकर ब्लैकमेल करने की कोशिश की और पीडीओ के खिलाफ झूठा मुकदमा दर्ज किया गया। बताया जाता है कि कुछ शरपसंदों ने मिलकर सरकारी अफसर को ब्लैकमेल कर रहे हैं और पैसे ना देने पर जहनी तौर पर हिरासा किया जा रहा था। कुछ दिनों से पैसों के खातिर लोकायुक्त का नाम लेकर धमकाया जा रहा था और हद तो ये हो गई कि पीडीओ पर ही मुकदमा दर्ज किया गया। पीडीओ अफसर विजय लक्ष्मी मेत्री ने सब्र की इंतहा पर खामोशी तोड़ी और पंचायत डेवलपमेंट वेलफेयर एसोसिएशन और गवर्नमेंट एम्प्लॉयज एसोसिएशन और आरडीपीआर महकमे के ओहदेदारान से मिलकर तहसीलदार और सीपीआई कपिल देव के जरिए जिला मजिस्ट्रेट को एक दरख्वास्त पेश की। उन्होंने मुतालबा किया है कि उन्हें गिरफ्तार किया जाए जिन्होंने सरकारी अफसर को ब्लैकमेल किया, सरकारी काम में रुकावट डाली और जहनी तौर पर हिरासा किया गया। एहतजाज में शरीक तमाम अफराद ने मांग की कि पीडीओ के खिलाफ दर्ज झूठा मुकदमा मनसूख किया जाए। इस मौके पर पवन कुमार मेत्री, जगन्नाथ चिटनाड़ी, मल्लिकार्जुन पालामूर, बीओ देवेंद्रप्पा, हुड़कोर, रामकृष्णन, संगमेश के अलावा दीगर बहुत से अहबाब मौजूद थे। आइए देखते हैं तफसीली रिपोर्ट। ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಹಣ ಕೊಡದಿದ್ದರೆ ನಿನ್ನ ಮೇಲೆ ಎಫ್ಐಆರ್ ಹಾಕುತ್ತೇವೆ, ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುತ್ತೇವೆ ಎಂದು ಬೆದರಿಸಿ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾರೆ. ಇದರಿಂದಾಗಿ ಪಿಡಿಒರವರು ಮಾನಸಿಕವಾಗಿ ತುಂಬ ನೊಂದಿದ್ದು ಅವರೊಬ್ಬ ಶೋಷಿತ ಸಮುದಾಯದ ಮಹಿಳಾ ಉದ್ಯೋಗಿಯಾಗಿದ್ದು ಇವರ ಕಿರುಕುಳದಿಂದ ನಿರ್ಭೀತಿಯಿಂದ ಕೆಲಸ ಮಾಡಲು ಆಗುತ್ತಿಲ್ಲ. ಆದ್ದರಿಂದ ವಿಜಯಲಕ್ಷ್ಮಿ ಪಿಡಿಒರಿಗೆ ಜೀವ ಬೆದರಿಕೆ ಇದೆ. ದಯವಿಟ್ಟು ಇವರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಈ ಒಂದು ಸಂದರ್ಭದಲ್ಲಿ ನನ್ನೆಲ್ಲ ಪಿಡಿಒಗಳು ಮತ್ತು ಎಲ್ಲ ಲೋಕಾಯುಕ್ತ ಸಂಘದ ಎಲ್ಲರೂ ಸೇರಿ ಈ ಒಂದು ಏನಪ್ಪ ಅಂತಂದ್ರೆ ಮನವಿ ಪತ್ರ ಕೊಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ನಮ್ಮ ಸರ್ಕಾರಿ ನೌಕರರ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ಯಾವ ಅನ್ಯಾಯ ನಡೀತಾರೋ ಅಲ್ಲಿ ನಾವು ಎದುರು ನಿಂತು ಬರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಒಂದೇನಪ್ಪ ಅಂತಂದ್ರೆ ಸರ್ಕಾರಿ ನೌಕರರು ಅಂತಂದ್ರೆ ಜನಸೇವಕರು ಅಂತಕ್ಕಂಥ ಅಭಿಮಾನ ಕಂಡಲ್ಲಿ ಬರಬೇಕು. ಯಾವಾಗ ಎಂಥ ವ್ಯಕ್ತಿಗಳು ಕೆಲಸ ಮಾಡ್ತಾರೋ ಅಂತಂದ್ರೆ ಒಬ್ಬ ಮಹಿಳಾ ಅಧಿಕಾರಿ ಮಾಡಿ ಕೈಲಾಟದಂಥ ಕೆಲಸ ಮಾಡ್ತಕ್ಕಂಥ ವಿನಾಯಕತೆ ಮಾಡ್ತಾರೆ. ಅದಕ್ಕೆ ನಮ್ಮ ಸರ್ಕಾರಿ ನೌಕರರ ಸಂಘ ತೀವ್ರವಾಗಿ ಖಂಡಿಸ್ತಾರೆ. ಮತ್ತು ಇನ್ನೊಂದೇನಂತಂದ್ರೆ ಯಾವಾಗ ನಮಗೆ ಸರ್ಕಾರಿ ನೌಕರರ ಮೇಲೆ ಏನು ಯಾವುದೇ ಒಂದು ಮಾನಸಿಕವಾಗಲಿ ಇಲ್ಲ ಯಾವುದೋ ಒಂದು ಸುಳ್ಳು ಆರೋಪ ಮಾಡಿ ಇನ್ನೊಂದು ಏನಿದೆ ಒಂದು ಮಾನಸಿಕವಾಗಿ ತಿರುಗಬೇಕಂದ್ರೆ ಯಾವುದೇ ಅನಾಮಧೇಯ ಪತ್ರಗಳನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ನಮಗೆ ರದ್ದು ಮಾಡಿದೆ. ನಮ್ಮ ಮಹಿಳಾ ನೌಕರರಾಗಿ ನಮ್ಮ ಎಲ್ಲ ಸರ್ಕಾರಿ ನೌಕರರು ಯಾವುದೇ ರೀತಿಯಿಂದ ನಾವು ತಪ್ಪು ಮಾಡಿದ ಮಾತ್ರ ಅಂದ್ರೂ ಇಲ್ಲ ಅಂತಂದ್ರೆ ಬೀದಿಗಳು ಹೋರಾಟ ಮಾಡಿ ಅದಕ್ಕೊಂದು ಅಂತ್ಯ ಕಾಣ್ತಕ್ಕಂಥ ವ್ಯವಸ್ಥೆಗೂ ಸಹಿತ ನಮ್ಮಿಂದ ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಅದೇ ರೀತಿಯಾಗಿ ಯಾವುದೇ ಒಬ್ಬ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡ್ತಾನೆ ಅಥವಾ ಮಾನಸಿಕವಾಗಿ ಸುಳ್ಳು ಒಂದು ಆರೋಪ ಮಾಡ್ತಾರೆ ಅಂದ್ರೆ ಅವ್ರು